ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, 0 to ಹೀರೋ ಲೆವೆಲ್ಸ್ ಕೊಟ್ಟಿದ್ದೆ. ಇಲ್ಲಿಂದ ನೀವು OTM ಬೈ ಮಾಡಿ ಅಂತ. ಅಲ್ಲಿಂದ OTM ಬೈ ಮಾಡಿದವ್ರಿಗೆ ಎಷ್ಟು ಪ್ರಾಫಿಟ್ ಬಂದಿರ್ಬೋದು ಅಂತ ನಾನು ಇವಾಗ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಆ್ಯಂಡ್ ಈ ಥರ ಲೆವೆಲ್ಸು ಅನಾಲಿಸಿಸ್ಸು ಬಿಫೋರ್ 1 ಡೇ ಮುಂಚೆ ಮಾಡೋಕ್ಕೆ ಪಾಸಿಬಲ್ ಇದೆಯಾ ನೋಡಿ. ಪ್ರತಿದಿನ ಇದೇ ಡೈಲಾಗ್ ಹೇಳ್ತೀನಿ, ಬಟ್ ನಾವು ಮಾಡ್ತಾಯಿದ್ದೀವಿ, ರೈಟ್? ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದಕ್ಕಿಂತ ಬೆಸ್ಟ್ ಅನಾಲಿಸಿಸ್ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಇವತ್ತು ಯಾವ ಪ್ಯಾಟ್ರನ್ ಬರುತ್ತೆ ಅಂತ ನೆನ್ನೆ ಪ್ಯಾಟ್ರನ್ ಹೆಸರು ಸಮೇತ ಬರ್ಕೊಟ್ಟಿದ್ದೀನಿ. ಅದೇ ಪ್ಯಾಟ್ರನ್ ಮೇಲೆ ಟ್ರೇಡ್ ಮಾಡಿದ್ದೀವಿ ಕೂಡ, ಅದಾದಮೇಲೆ ನೋಡೋಣ. ಇವಾಗ ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನೆನ್ನೆ ಮಾಡಿರೋದು, ಬೇಕಾದರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಲೆವೆಲ್ಸ್ ಆಮೇಲೆ ನೋಡೋಣ. ನಾಳೆ ನೋಡ್ಕೊಳ್ಳಿ, ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಎಕ್ಸ್ಪೈರಿ ಅಂದರೆ ಕಾಮನ್ ಆಗಿ ಎಲ್ಲರೂ 0 to ಹೀರೋ ಪ್ಲ್ಯಾನ್ ಮಾಡ್ಬಿಡ್ತೀರಾ. ನೀವು 0 to ಹೀರೋ ಪ್ಲ್ಯಾನ್ ಮಾಡಬೇಕಾದ್ರೆ ಮಾರ್ಕೆಟ್ ಅನ್ನೋದು ಸೆಟ್ಲ್ ಆಗಬೇಕು. ಇಲ್ಲಿ ಸೆಟ್ಲ್ ಆಗಬೇಕು, ಯಾಕಂದರೆ ಈ ಸಪೋರ್ಟ್ ಲೆವೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಇದು ಮಾರ್ಕೆಟ್ ಬಂದ ಮೇಲೆ ಇದು ಫಸ್ಟ್ ಟೈಮ್, ಈಗ ಸೆಕೆಂಡ್ ಟೈಮ್ ಬರ್ತಿದೆ. ಸೆಕೆಂಡ್ ಟೈಮ್ ಸೆಲ್ ಮಾಡಬಾರ್ದು. ಓಕೆ, ಆ ಲಾಜಿಕ್ ಎಲ್ಲ ಯೂಟ್ಯೂಬಲ್ಲಿ ನಾನು ಹೇಳಲ್ಲ, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ನಮ್ಮ ಅನಾಲಿಸಿಸ್ ವ್ಯೂ ಮಾಡಿ ಶೇರ್ ಮಾಡ್ತೀವಿ, ನೋಡ್ಬೇಡಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೂ ಯೂಸ್ ಮಾಡ್ಕೊಂಡು ನೋಡಿ, ಇಲ್ಲ ಅಂದರೆ ನೋಡಬೇಡಿ, ನೋ ಪ್ರಾಬ್ಲಮ್. ಇಲ್ಲಿ ನೋಡ್ಕೊಳ್ಳಿ, ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿಂದ OTM ಔಟ್ ಆಫ್ ದಿ ಮನಿ, OTM ಬೈ ಮಾಡ್ಬೋದು. ಕೇಳಿಸ್ಕೊಂಡ್ರಲ್ವಾ? ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿಂದ ಔಟ್ ಆಫ್ ದಿ ಮನಿ OTM ಬೈ ಮಾಡ್ಬೋದು. ನಂಬರ್ ಲೆವೆಲ್ 23,262, ರೈಟ್? ಈಗ ಇಲ್ಲಿ OTM ಬೈ ಆದರೆ ಏನಾಗಿರುತ್ತೆ ನೋಡೋಣ. ಈಗ ರಿಸಲ್ಟ್ ನೋಡೋಣ. ಇವತ್ತಿನ ಮಾರ್ಕೆಟ್ 23,262 ನಮ್ಮ ಲೆವೆಲ್. ದಿಸ್ ಈಸ್ ಅವರ್ ಲೆವೆಲ್ಸ್. ಅಲ್ಲಿ ಏನು ಮೆನ್ಷನ್ ಮಾಡಿದ್ದೆ, ಮಾರ್ಕೆಟ್ ಸೆಟ್ಲ್ ಆದಮೇಲೆ ಬೈ ಪ್ಲ್ಯಾನ್ ಮಾಡಿ. ಇದು ಸೆಟ್ಲ್ ಆಗಿದೆ, ಇದು ಬೈಯಿಂಗ್ ಪ್ಲ್ಯಾನ್ ಮಾಡಿದ್ವಿ. ಈ ಬೈಯಿಂಗ್ ಕೂಡ ನಾನು ಲೈವಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೈಯಲ್ಲಿ ಹ್ಯಾಂಡ್ಲ್ ಮಾಡಿಸಿದ್ದೆ. ಟೆಲಿಗ್ರಾಮಿಂದ ಬಂದವ್ರಿಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಆಗಿದೆ. ಓಕೆ, ಇದು ಬ್ಯಾಂಕ್ ನಿಫ್ಟಿಲಿ ಇನ್ನೂ ಡ್ರಾಯಿಂಗ್ ರಿಮೂವ್ ಮಾಡಿಲ್ಲ. ಇಲ್ಲಿ ನೋಡ್ಕೋಬೋದು ನೀವು ಡ್ರಾಯಿಂಗ್. ನಮ್ಮ ಎಂಟ್ರಿ ಇಲ್ಲಿತ್ತು, ಇಲ್ಲಿಗೆ ನಮ್ಮ ಟಾರ್ಗೆಟ್ ಇತ್ತು. ಈ ಡ್ರಾಯಿಂಗ್ ಇನ್ನೂ ರಿಮೂವ್ ಮಾಡಿಲ್ಲ, ಹಂಗೆ ಇದೆ ಆರೋಕಿ. ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಆಗಿದೆ. ಓಕೆ, ಈಗ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ವಿ, ನೋಡೋಣ. ಒಂದ್ಸರಿ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ ನೋಡಿ. ಇದು ಇವತ್ತಿನ ಮಾರ್ಕೆಟ್. ಇಲ್ಲಿಂದ ನೋಡ್ಕೊಳ್ಳಿ, ಜೂನ್ 2ನೇ ತಾರೀಕು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಗ್ಯಾಪ್ ಡೌನ್ ಓಪನ್ ಆಯಿತು. ಅದಾದಮೇಲೆ CE ಎಂಟ್ರಿ ಪ್ಲೇಸ್ 23,291ರಲ್ಲಿ ಔಟ್ ಆಫ್ ದಿ ಮನಿ. ಇದಕ್ಕೆ ಔಟ್ ಆಫ್ ದಿ ಮನಿ ಯಾವುದು ಇವತ್ತಿನ ಕ್ವಶನ್. 23,291ಕ್ಕೆ ಔಟ್ ಆಫ್ ದಿ ಮನಿ ಯಾವುದು? ಅಲ್ಲಿಂದ ಹೈಯೆಸ್ಟ್ ಮಾಡಿದೆ ಅದು. ಓಕೆ, OTM ಹೈಯೆಸ್ಟ್ ಮಾಡಿದೆ. ಆನ್ಸರ್ ಮಾಡಿ ನೋಡೋಣ. ಮಾರ್ಕೆಟ್ ಮೂಮೆಂಟಮ್ ಬಂದಿದೆ, ಅದನ್ನು ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟು ಸ್ಟ್ರೈಕ್ ಪ್ರೈಸ್ 22,950. CE 350ಕ್ಕೆ ತಗೊಂಡಿದ್ದೀನಿ. ಇದು ಎಲ್ಲಿಗೋಗಿದೆ? ಓಕೆ, ಅದನ್ನು ನೋಡಿ. ನಾವು ಆಲ್ಮೋಸ್ಟ್ ಟಾರ್ಗೆಟ್ 3 ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳು ಬೇಡ, ಟಾರ್ಗೆಟ್ 4 ಇದೆಲ್ಲ ನೋಡಿದ್ದೀವಿ. ಅದು ಎಲ್ಲರಿಗೂ ಹೋಗಿದೆ ನೋಡಿ. ಅದಾದಮೇಲೆ ಮೇನ್ ಗ್ರೂಪ್ ಅವ್ರಿಗೆ ಏನು ಅನಾಲಿಸಿಸ್ ಮಾಡಿದ್ದೆ, ಆ ವಿಡಿಯೋಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದೊಂದು ಸಲಕ್ಕೆ ನೋಡಿ. ಈ ಟೆಲಿಗ್ರಾಮ್ಗೆ ಬಂದು ಅದನ್ನು ನೋಡಬೇಕು. ಯಾವ ಥರ ನೋಡೋದಂದರೆ ತುಂಬ ಸಿಂಪಲ್. ಟ್ರೇಡ್ ವಿತ್ ಚರಣ್ ಚಾನಲ್ ಇದೆಯಲ್ಲ, ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಪ್ರೊಫೈಲಲ್ಲಿ ಒಂದು ಲಿಂಕ್ ಬರುತ್ತೆ, ಟೆಲಿಗ್ರಾಮ್ ಲಿಂಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಗ್ರೂಪಿಗೆ ಜಾಯ್ನ್ ಆಗ್ತೀರಾ. ಓಕೆ, ಇದು ಇವತ್ತು ನಮ್ಮ ಅನಾಲಿಸಿಸ್ ಆ್ಯಂಡ್ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ದಿಸ್ ಈಸ್ ಅವರ್ ಲೆವೆಲ್ಸ್. ತುಂಬ ಕ್ಲಿಯರ್ ಹೇಳಿದ್ದೆ, ಮಾರ್ಕೆಟ್ ಫಾಲ್ ಆಗ್ತಿದೆ, ಎಲ್ಲರೂ ಸೆಲ್ಲಿಂಗ್ ಮಾಡ್ತಾರೆ, ಬಟ್ ನಾವಿಲ್ಲಿ ಔಟ್ ಆಫ್ ದಿ ಮನಿ OTM ಬೈ ಮಾಡ್ತೀವಂತ. ಇವಾಗ OTM ಎಷ್ಟು ಮೂಮೆಂಟಮ್ ಬಂದಿದೆ ನೋಡಿ, ಹೇಳಿ. ಚೆಕ್ ಮಾಡ್ತೀನಿ ನಾನೇ ಎಷ್ಟು ಬಂದಿದೆ ನೋಡಿ. 300 ಪಾಯಿಂಟ್ ಮೂಮೆಂಟಮ್ ಬಂದಿದೆ ಎಕ್ಸ್ಪೈರಿ ದಿನ. ಓಕೆ, ಅದಕ್ಕೆ ಹಾಕಿದ್ದೀನಿ ತಮ್ಲೈನ್ ಕಿಂಗ್ ಆಫ್ ದಿ ಮಾರ್ಕೆಟ್ ಅಂತ. ಇಲ್ಲ ನೀವು ಕಿಂಗ್ ಅಲ್ಲ ಸರ್ ಅಂದರೆ ಯಾರಾದರೂ ಇದ್ದರೆ ಬಿಫೋರ್ ಮಾರ್ಕೆಟ್ ಈ ಥರ ಲೆವೆಲ್ಸ್ ಹಾಕೋದು ನೋಡೋಣ. ಆಮೇಲೆ ನಾವು ಏನಾದರೂ ಲರ್ನಿಂಗ್ ಮಾಡೋದಿದ್ದರೆ ಮಾಡೋಣ. ಓಕೆ, ನಾನು ಇದೇನು ಓವರ್ ಕಾನ್ಫಿಡೆನ್ಸಿಂದ ಹೇಳ್ತಿಲ್ಲ, ಮಾಡಿರೋದನ್ನು ತೋರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು ನೋಡ್ಕೊಳ್ಳಿ. ಟ್ರೆಂಡ್ಗೆ ಆಪೋಸಿಟ್ OTMಲ್ಲಿ ಬೈ ಮಾಡಿ 300 ಪಾಯಿಂಟ್ಸ್ ಮೂಮೆಂಟಮ್ ಮಾಡಿದ್ದೀವಿ. ಅದ್ರ ಸ್ಕ್ರೀನ್ಶಾಟ್ ಇರ್ತಾವೆ, ಟೆಲಿಗ್ರಾಮಲ್ಲಿ ಹೋಗಿ ನೋಡ್ಕೋಬೋದು.
ಓಕೆ, ಇದು ನಮ್ಮ ಅನಾಲಿಸಿಸ್, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ನೋಡಿ. ಮಾರ್ಕೆಟ್ ಇವತ್ತು ಇಲ್ಲಿದ್ದಾಗ ಟೈಮ್ ಆಲ್ಮೋಸ್ಟ್ 12:30 ಆವಾಗಲೇ ನಾಳೆ ಲೆವೆಲ್ಸ್ ಇವೆ ಅಂತೇಳಿ ಮಾಡಿದ್ದೆ ನಾನು. ಇದು ನಾಳೆ ಇಲ್ಲೇ ನಿಂತೋಗುತ್ತೆ, ಇವತ್ತು ಮಧ್ಯಾಹ್ನ ಮೇಲೆ ಮೂಮೆಂಟಮ್ ಬರಲ್ಲ ಅಂತ. ದಿಸ್ ಈಸ್ ದ ರಿಸಲ್ಟ್. ಎಲ್ಲಿ ಮೂಮೆಂಟಮ್ ಬಂದಿಲ್ಲ. ಈ ಫಾಲ್ನ ಕ್ಯಾಚ್ ಮಾಡಿದ್ದೀವಿ, ಈ ಫಾಲ್ದು ಕೂಡ ಟ್ರೇಡ್ ಆಗಿದೆ ನಮ್ಮದು, ಅದು ತೋರಿಸ್ತೀನಿ ನಾನು. ಇವತ್ತು ನಮ್ಮ ಹ್ಯಾಂಡ್ಲ್ ಮಾಡಿದ್ದು ಮೇಡಮ್ ಇವ್ರು ನೋಡಿ, ಈ ಫಾಲ್ನ ಕೂಡ ಕ್ಯಾಚ್ ಮಾಡಿದ್ದಾರೆ. ಇದು ಪೇಪರ್ ಟ್ರೇಡ್. ಓಕೆ, ಇದು ರಿಯಲ್ ಟ್ರೇಡ್ ಅಲ್ಲ, ಪೇಪರ್ ಟ್ರೇಡ್. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ ಪೇಪರ್ ಟ್ರೇಡ್ ಅಂತ, ಅದಕ್ಕೆ ಅದನ್ನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿಲ್ಲ ನಾನು. ಓಕೆ, ಇದು ನಮ್ಮ ಅನಾಲಿಸಿಸ್, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಕಲ್ತಿದ್ರೆ ಪ್ರತಿದಿನ ಸಿಂಪಲ್ಲೇ, ಕಲ್ತಿಲ್ಲ ಅಂದ್ರೆ ಕಷ್ಟ. ಇದ್ರ ಮೇಲೆ CE ITM, ಇದ್ರ ಕೆಳಗಡೆ PE OTM. ಓಕೆ, ಇದರೊಳಗಡೆ ಮಾರ್ಕೆಟ್ ಓಪನ್ ಆಗಬೇಕು. ಇದು ನಿಫ್ಟಿ ಲೆವೆಲ್ಸ್. ಇವಾಗ ಬ್ಯಾಂಕ್ ನಿಫ್ಟಿ ಇನ್ನೂ ಅದ್ಭುತ ಇದೆ, ನಿಮಗೆ ತುಂಬ ಕ್ಲಿಯರಾಗಿ ಹೇಳಿರ್ತೀನಿ. ಒನ್ಸ್ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ? ಇಟ್ಸ್ ರೆಸಿಸ್ಟೆನ್ಸ್. ನಮ್ಮ ಗ್ಯಾಪ್ ಡೌನ್ ಓಪನ್ ಆಯಿತು, ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಆಗೋಯ್ತು. ಅದು ನಾನು ಬೆಳಗ್ಗೆನೇ ಹೇಳಿದೆ, ಇದಕ್ಕೆ ಲಿಕ್ವಿಡಿಟಿ ಬೇಕು ಬ್ರೇಕ್ ಆಗೋಕ್ಕೆ, ಮಾರ್ಕೆಟ್ ಫೈಟ್ ಮಾಡುತ್ತೆ ಇಲ್ಲಿ ಅಂತ. ಫೈಟ್ ಮಾಡ್ಕೊಂಡಿತ್ತು. ಅದಾದಮೇಲೆ ಈ ಮೂಮೆಂಟನ್ನು ಪೂರ್ತಿ ನಾವು ಕ್ಯಾಪ್ಚರ್ ಮಾಡಿದ್ವಿ. ಇದು ಬ್ರೇಕ್ ಆದಮೇಲೆ ಅಲ್ಲ, ಇಲ್ಲಿಂದಲೇ ಕ್ಯಾಪ್ಚರ್ ಮಾಡಿದ್ವಿ. ಇದು ಓಕೆ, ಇದು ಕ್ಯಾಪ್ಚರ್ ಮಾಡಿದ್ವಾ, ಲೈವಲ್ಲಿ ಡ್ರಾಯಿಂಗ್ ಎಲ್ಲ ಬರ್ದಿದ್ವಾ, ವರ್ಕ್ ಆಯ್ತಾ ಇಲ್ಲ ಅಂತ ಟೆಲಿಗ್ರಾಮಿಂದ ಜಾಯ್ನ್ ಆಗಿದ್ರಲ್ವ, ನೀವೆಲ್ಲ ಕಾಮೆಂಟ್ ಮಾಡಿ, ಬರ್ದಿದ್ರೆ ಮಾಡಿದರೆ ಮಾಡಿದ್ದೀವಿ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ನೋಡೋಣ ಈಗ ನಾಳೆ ಏನು ಮಾಡಬೇಕು. ದಿಸ್ ಈಸ್ ಅವರ್ ಲೆವೆಲ್ಸ್ ವರ್ಕಿಂಗ್, ಪರ್ಫೆಕ್ಟ್ ಲೆವೆಲ್ಸ್ ವರ್ಕಿಂಗ್. ಓಕೆ ಓಕೆ, ಈಗ ನಾಳೆ ಏನು ಮಾಡಬೇಕು? ಇದು ಇಲ್ಲಿಗೆ ಬರುತ್ತೆ. ಇವತ್ತು ನಮ್ಮ ಆರೋಗ್ಯ ಡಿಲೀಟ್ ಮಾಡ್ತೀನಿ. ಸೇಮ್ ಇದರ ಹೈಗೆ ಒಂದು ಲೈನ್ ಹಾಕ್ಕೊಳ್ಳಿ. ಹೈ ಕ್ರಾಸ್ ಆದರೆ ಬೈಯಿಂಗ್, ಈ ಫ್ಲಾಗ್ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್. ಓಕೆ, ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಯೂಸ್ 15 ಮಿನಿಟ್ಸ್ ಓನ್ಲಿ. ದಿಸ್ ಈಸ್ ನಿಫ್ಟಿ ಲೆವೆಲ್ಸ್, ದಿಸ್ ಈಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ದಿಸ್ ಈಸ್ ನಿಫ್ಟಿ ಲೆವೆಲ್ಸ್. ಓಕೆ, ಇದು ಯಾಕೆ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಲ್ಲ ಅನ್ನೋದು ಕೂಡ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಹೋಗಿ ಒಂದ್ಸಲ ವಿಡಿಯೋ ನೋಡಿ. ದಿಸ್ ಈಸ್ ಫಸ್ಟ್ ಟೈಮ್, ದಿಸ್ ಈಸ್ ಸೆಕೆಂಡ್ ಟೈಮ್ ಸಪೋರ್ಟ್ ಹತ್ರ ಸೆಲ್ ಮಾಡಬಾರ್ದು ಅಂತ. ಬಟ್ ಇಲ್ಲಿ ಲಾಜಿಕ್ ಏನಂದರೆ, ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋದು ಹೆಂಗೆ? ಇದು ಕ್ವಶನ್. ಆ ನಾಲೆಜ್ ಇದ್ದರೆ ಮಾತ್ರ ಇಷ್ಟೊಂದು ಅಕ್ಯುರೇಸ್ ಆಗಿ ವರ್ಕ್ ಆಗೋಕ್ಕೆ ಸಾಧ್ಯ. ಓಕೆ, ಇದು ನೋಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಯಾವುದಾದ್ರೂ ಪರವಾಗಿಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋದಲ್ಲೆಲ್ಲ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ಐ ಆಮ್ ನಾಟ್ SEBI ರಿಜಿಸ್ಟರ್ಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.